ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮೇ ತಿಂಗಳ 29ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಇರುವಂಥ ದಿನ. ಈ ತ್ರಯೋದಶಿ ಈ ದಿನ ಬೆಳಿಗ್ಗೆ 9:11 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗತ್ತೆ. ಈ ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 10:28 ಇರಲಿದೆ. ನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 9:53 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ಬೆಳಗಿನ ಜಾವ 4:34 ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:44 ಮಧ್ಯಾಹ್ನ 12:20 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:32 ಬೆಳಿಗ್ಗೆ 9:08 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:08 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:10 ಬೆಳಿಗ್ಗೆ 9:05 ಇನ್ನು ಮಧ್ಯಾಹ್ನ 12:46 ಮಧ್ಯಾಹ್ನ 1:41 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 3:32 ಬೆಳಗಿನ ಜಾವ 5:19 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 7:25 ಬೆಳಿಗ್ಗೆ 9:04 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಹಾಗೆ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವರು ಈ ಲಾಭದ ಸಮಯದಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಬಹುದು. ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನು ಪ್ರಾರಂಭ ಮಾಡಬಹುದು. ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ಈ ಚಗೋದಯದ ಲಾಭದ ಸಮಯವನ್ನು ವ್ಯಾಪಾರಸ್ಥರು ಪ್ರತಿದಿನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:41. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಒಳ್ಳೆಯ ದಿನ, ಪತಿ ಪತ್ನಿಯರಿಗೆ ಸಂತೋಷದ ದಿನ. ಹಾಗೆ ಈ ಶುಕ್ರ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಜೀವನದಲ್ಲಿ ಒಂದು ಸಂತೋಷದ ಕ್ಷಣ ಅಂತ ಹೇಳಿದ್ರೆ ಈ ಶುಕ್ರವಾರದ ಸಮಯದಲ್ಲಿ ನಿಮಗೆ ಬರುತ್ತೆ. ಇನ್ನು ವಿಶೇಷವಾಗಿ ನಾವು ವಾಸ ಮಾಡುವಂಥ ಮನೆಯಾಗಲಿ, ಉಪಯೋಗಿಸುವಂಥ ವಾಹನ, ಇದಕ್ಕೂ ಕೂಡ ಶುಕ್ರನೇ ಕಾರಕನಾಗಿರ್ತಾನೆ.
ಹಾಗಾಗಿ ಈ ದಿನ ಭೌತಿಕ ಸೌಲಭ್ಯಗಳನ್ನು, ಅದರಲ್ಲೂ ಈ ಕಂಫರ್ಟ್ ಝೋನಲ್ಲಿ ಇರುವಂಥವ್ರಿಗೆ ತುಂಬ ಹೆಚ್ಚಿನ ಸೌಲಭ್ಯಗಳು ಕೂಡ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ದಿನ ಪ್ರಣಯಕ್ಕೆ, ಮನರಂಜನೆಗೆ ಅತ್ಯಂತ ಶುಭಕರವಾಗಿರುವಂಥ ಸಂದರ್ಭಗಳಿದೆ. ಇನ್ನು ಈ ದಿನದ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:58 ಬೆಳಿಗ್ಗೆ 11:06 ಇನ್ನು ಸಂಜೆ 5:57 ರಾತ್ರಿ 7:05 ಹಾಗೆ ಮಧ್ಯರಾತ್ರಿ 12:16 ಮಧ್ಯರಾತ್ರಿ 1:07 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಹಾಗಾಗಿ ವಾರದಲ್ಲಿ ಶುಕ್ರವಾರದ ದಿನ ಮಾತ್ರ ಶನಿ ಹೋರ ಉತ್ತಮವಾಗಿರುವಂಥದ್ದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷವಾಗಿ ಶನಿ ಹೋರದಲ್ಲಿ ಆರಂಭ ಮಾಡೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಶಾಶ್ವತವಾದಂಥ ಒಂದು ಫಲಿತಾಂಶ ಈ ದಿನ ನಿಮಗೆ ಸಿಕ್ಕತ್ತೆ. ಜೊತೆಗೆ ಕಬ್ಬಿಣದ ವ್ಯಾಪಾರಿಗಳಿಗೆ, ಕಲ್ಲಿನ ವ್ಯಾಪಾರಿಗಳಿಗೆ ತುಂಬ ಅನುಕೂಲತೆಗಳು ಇದೆ. ವ್ಯಾಪಾರದಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂಥ ಸಂದರ್ಭ ಇದು. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಈ ದಿನ ಸಿಕ್ಕತ್ತೆ ಈ ಶನಿ ಹೋರಾದಲ್ಲಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:50 ಬೆಳಿಗ್ಗೆ 9:58 ಇನ್ನು ಅಪರಾಹ್ನ 4:48 ಸಂಜೆ 5:57 ಹಾಗೆ ರಾತ್ರಿ 11:24 ರಾತ್ರಿ 12:16 ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರಿಗೆ, ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಈ ದಿನ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇರುವಂಥವ್ರಿಗೂ ಕೂಡ ಟೈಮ್ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಪ್ರಯತ್ನ ನಿಮಗೆ ವಿಶೇಷವಾದಂತಹ ಸಮಾಧಾನವನ್ನು ತರುತ್ತೆ. ಇನ್ನು ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಕೂಡ ಈ ದಿನ ಇರುವಂತಹ ಚಂದ್ರ ಹೋರಾದಲ್ಲಿ ನೀವು ಆರಂಭ ಮಾಡಬಹುದು. ಅದು ಕೂಡ ನಿಮಗೆ ಸಮಾಧಾನವನ್ನು ತರುತ್ತೆ, ಸಂತೋಷವನ್ನು ತರುತ್ತೆ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:41 ಬೆಳಿಗ್ಗೆ 8:50 ಹಾಗೆ ಅಪರಾಹ್ನ 3:40 ಸಂಜೆ 4:48 ಇನ್ನು ರಾತ್ರಿ 10:32 ರಾತ್ರಿ 11:24 ಚಂದ್ರಹೋರ ಇರುವಂತಹ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಅಷ್ಟು ಚೆನ್ನಾಗಿಲ್ಲ, ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಇರುವಂಥ ರವಿ ಹೋರದಿಂದ ಯಾವುದೇ ರೀತಿಯ ಉತ್ತಮ ಫಲಗಳು ಸಿಕ್ಕಲ್ಲ. ಹಾಗಾಗಿ ಈ ದಿನ ರವಿ ಹೋರಾದಲ್ಲಿ ರಾಜಕಾರಣಿಗಳು ಯಾವುದೇ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ, ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಇನ್ನು ನೀವು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೂ ಕೂಡ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ದಿನ ಸರ್ಕಾರದ ಇಲಾಖೆಗಳಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಇದ್ದರೂ ರವಿ ಹೋರಾದಲ್ಲಿ ಬೇಡ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 4:46 ಬೆಳಿಗ್ಗೆ 5:34 ಇನ್ನು ಮಧ್ಯಾಹ್ನ 12:15 ಮಧ್ಯಾಹ್ನ 1:23 ಇನ್ನು ರಾತ್ರಿ 7:58 ರಾತ್ರಿ 8:49 ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇದನ್ನು ನೀವು ಪ್ರತಿನಿತ್ಯ ಪಂಚಾಂಗದ ಮೂಲಕ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಯಾಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿ ನಿಮಗೆ ಒಳ್ಳೆಯ ಬೆಳಕನ್ನು ಚೆಲ್ಲುತ್ತೆ. ಇದನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ,
ಈ ದಿನ ನಾವು ಈ ಜಾತಕದ ಕುಂಡಲಿಯಲ್ಲಿರುವಂಥ ಮನೆಗಳ ಬಗ್ಗೆ ನೋಡ್ತಾ ಇದ್ವಿ. ಆ ಮನೆಗಳನ್ನೇ ಭಾವಗಳು ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಅಲ್ಲಿ ಯಾವ ಯಾವ ಮನೆಗಳಲ್ಲಿ ಯಾವ ಗ್ರಹಗಳು ಸ್ಥಿತರಾಗಿದ್ರೆ ಯಾವ ರೀತಿಯ ದೋಷಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನು ನೋಡ್ತಾ ಇದ್ವಿ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಕುಂಡಲಿಯಲ್ಲಿ ಪ್ರಮುಖವಾಗಿರುವಂತಹ 12 ಮುಖ್ಯ ದೋಷಗಳು ಕಂಡುಬರುತ್ತೆ. ಈ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದ್ರಿಂದ ಮಾತ್ರ ನಮಗೆ ಜೀವನದಲ್ಲಿ ಅಲ್ಪ ಸ್ವಲ್ಪ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಾಗಾಗಿನೇ ಈ 12 ದೋಷಗಳು ನಿಮ್ಮ ಜಾತಕದಲ್ಲಿ ಇದೆಯೇ ಅನ್ನುವಂಥದ್ದನ್ನು ಮೊದಲು ಖಚಿತಪಡಿಸ್ಕೊಳ್ಳಿ. ನಂತರ ಅದಕ್ಕೆ ಪರಿಹಾರ ಮಾರ್ಗವನ್ನು ಕಂಡುಹಿಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನೋಡೋಣ. ಹಾಗಾಗಿ ಜಾತಕದಲ್ಲಿರುವಂತಹ 12 ದೋಷಗಳು, ಅದರ ಪರಿಣಾಮಗಳೇನಿರುತ್ತೆ, ಅದಕ್ಕೆ ಸೂಕ್ತವಾದ ಪರಿಹಾರಗಳೇನಿರುತ್ತೆ ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ಜಾತಕದಲ್ಲಿ ಪಾಪಗ್ರಹಗಳ ಪ್ರಭಾವ ಹೆಚ್ಚಾದಾಗ, ಗ್ರಹಗಳ ದುರ್ಬಲತೆ ಉಂಟಾದಂತಹ ಸಂದರ್ಭದಲ್ಲಿ ದೋಷಗಳು ತಾನಾಗಿ ಬರುತ್ತೆ. ಹಾಗಾಗಿ ಒಂದು ಜಾತಕದಲ್ಲಿ ಒಬ್ಬರಿಗೆ ದೋಷ ಇದೆ ಅಂತ ಹೇಳಿದ್ರೆ ಅವರಿಗೆ ಜೀವನದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ತಡ ಉಂಟಾಗುತ್ತೆ, ಜೊತೆಗೆ ಫಲಿತಾಂಶಗಳಲ್ಲೂ ಕೂಡ ತಡೆ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಜೀವನದಲ್ಲಿ ತೊಂದರೆಗಳು, ಸಮಸ್ಯೆಗಳು, ತಾಪತ್ರಯಗಳು ಜಾಸ್ತಿ ಆಗುತ್ತೆ. ತತ್ಪರಿಣಾಮವಾಗಿ ಅವರಿಗೆ ಜೀವನದಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ, ಸೋಲಿನ ವಾತಾವರಣ ಇರುತ್ತೆ. ಹಾಗಾಗಿ ಅವರಿಗೆ ಅಭಿವೃದ್ಧಿ ಅನ್ನುವಂಥದ್ದು ಮರೀಚಿಕೆಯಾಗಿ ಇರುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಮೊದಲು ನಾವು ಕುಂಡಲಿಯನ್ನು ಪರಿಶೀಲನೆ ಮಾಡಿ ಯಾವ ಯಾವ ಗ್ರಹಗಳು ಯಾವ ರಾಶಿಯಲ್ಲಿದೆ, ಆ ಗ್ರಹಗಳಿಗೆ ಇರುವಂಥ ಸಂಯೋಗ ಯಾವುದು, ಯಾವ ಗ್ರಹದ ದೃಷ್ಟಿ ಆ ಒಂದು ಮನೆಯ ಮೇಲಿದೆ, ಅದರಿಂದ ಆಗುವಂತಹ ಪರಿಣಾಮಗಳೇನು, ಪರಿಹಾರಗಳೇನು, ಈ ಎಲ್ಲದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ವಿಶೇಷವಾಗಿ ಜಾತಕದಲ್ಲಿ ಕಾಳಸರ್ಪ ದೋಷ ಅನ್ನುವಂಥದ್ದು ಏನಾದರೂ ಇದ್ದಾಗ ಬಹಳ ಮುಖ್ಯವಾಗಿ ತುಂಬ ಕೇರ್ಫುಲ್ ಆಗಿ ಗಮನಿಸಬೇಕು. ರಾಹು ಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹಗಳೂ ಕೂಡ ಸ್ಥಿತರಾಗಿದ್ದಾಗ ಕಾಳಸರ್ಪ ದೋಷ ಉಂಟಾಗುತ್ತೆ. ಹಾಗಾಗಿ ಇಲ್ಲಿ ವಿವಾಹ ತಡ ಆಗುವಂಥದ್ದು, ಅದರಲ್ಲೂ ಕೆಲವರಿಗೆ 35ನೇ ವಯಸ್ಸಿನವರೆಗೂ ಕೂಡ ವಿವಾಹ ಆಗಲ್ಲ. ಅಂಥವರ ಜಾತಕದಲ್ಲಿ ಕಾಳಸರ್ಪ ದೋಷ ಇದೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ನಂತರದಲ್ಲಿ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅವರಿಗೆ ಯಾವುದೋ ಒಂದು ಅಡ್ಡಿ ಆತಂಕಗಳು ಎದುರಿಗೆ ಬರುವಂಥದ್ದು, ಅಡಚಣೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಕಾಲಕ್ಕೆ ಮುಕ್ತಾಯ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲ್ಲ, ಈ ಕಾಳಸರ್ಪ ದೋಷ ಇರುವಂಥವ್ರು. ಇನ್ನು ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಅಥವಾ ಕಾಳಹಸ್ತಿ ದೇವಸ್ಥಾನದ ದರ್ಶನವನ್ನು ಮಾಡಬೇಕು. ಜೊತೆಗೆ ನಾಗಪೂಜೆಯನ್ನು ಮಾಡಬೇಕು. ನಾಗಾರಾಧನೆಯನ್ನು ಮಾಡೋದ್ರಿಂದ ಇಲ್ಲಿ ಕಾಳಸರ್ಪ ದೋಷ ನಿವಾರಣೆ ಆಗುತ್ತೆ. ಇನ್ನು ಕೆಲವರಿಗೆ ಜಾತಕದಲ್ಲಿ ಕುಜ ದೋಷ ಇರುತ್ತೆ. ಇದನ್ನೇ ಮಂಗಳ ದೋಷ ಅಥವಾ ಅಂಗಾರಕ ದೋಷ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಕುಜ 1, 4, 7, 8 ಮತ್ತು 12ನೇ ಭಾವಗಳಲ್ಲಿ ಏನಾದರೂ ಇದ್ದರೆ ಅಲ್ಲಿ ಕುಜದೋಷ ಅಂಥವ್ರಿಗೆ ಇರುತ್ತೆ. ಹಾಗಾಗಿ ವಿಶೇಷವಾಗಿ ಕುಜದೋಷ ಇರುವಂಥವ್ರಿಗೆ ವಿವಾಹದಲ್ಲಿ ವಿಳಂಬ ಉಂಟಾಗುತ್ತೆ, ದಾಂಪತ್ಯದಲ್ಲಿ ಕಲಹ ಉಂಟಾಗುತ್ತೆ. ಜೊತೆಗೆ ಯಾವುದೇ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿಯಲ್ಲಿ ಇವರಿಗೆ ಮನಸ್ಸು ನಿಯಂತ್ರಣದಲ್ಲಿರಲ್ಲ. ಜೊತೆಗೆ ಅಪಘಾತಗಳು ಸಂಭವಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಕುಜನಿಂದ. ಹಾಗಾಗಿ ಕುಜನನ್ನು ಇವರು ಆಕ್ಟಿವೇಟ್ ಮಾಡಿಕೊಳ್ಬೇಕು. ಅದಕ್ಕಾಗಿ ಕುಜನಿಗೆ ಪೂಜೆಯನ್ನು ಮಾಡಬೇಕು, ಕೆಂಪು ಹವಳ ಧಾರಣೆಯನ್ನು ಮಾಡಬೇಕು, ಮತ್ತು ಸಾಧ್ಯ ಆದರೆ ಮಂಗಳವಾರ ಉಪವಾಸ ಆಚರಣೆ ಮಾಡಬೇಕು. ಇಲ್ಲಾಂದರೆ ಒಂದು ಹೊತ್ತಿನ ಊಟವನ್ನಾದರೂ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗುತ್ತೆ. ಇನ್ನು ಈ 3ನೆಯ ದೋಷ, ಇದು ತುಂಬ ಪ್ರಬಲವಾಗಿರೋ ದೋಷ ಅಂತ ಹೇಳಿದ್ರೆ ಪಿತೃದೋಷ. ಇಲ್ಲಿ ರವಿ ಮತ್ತು ರಾಹು ಅಥವಾ ಕೇತು ಅಥವಾ ಶನಿ ಇವರ ಯುತಿಯಲ್ಲಿ ಏನಾದರೂ ಇದ್ದರೆ ಅಂಥವ್ರಿಗೆ ಪಿತೃದೋಷ ಇರುತ್ತೆ. ಇನ್ನು 9ನೇ ಭಾವ, ಈಗಾಗಲೇ ಹೇಳಿದಾಗೆ 9ನೇ ಮನೆ ಭಾಗ್ಯಸ್ಥಾನ, ಇದು ಪೀಡಿತರಾಗಿದ್ದರೆ ಅಲ್ಲೂ ಕೂಡ ಪಿತೃಗಳಿಂದ ನಮಗೆ ಸಪೋರ್ಟ್ ಅನ್ನುವಂಥದ್ದು ಸಿಗ್ತಾ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬರಬಹುದಾಗಿದೆ. ಇನ್ನು ವಿಶೇಷವಾಗಿ 9ನೆಯ ಭಾವ ಪೀಡೆಗೆ ಒಳಗಾಗುವಂಥದ್ದು. ಇನ್ನು ಇಲ್ಲಿ ಪರಿಣಾಮ ಏನಾಗುತ್ತೆ, ತಂದೆಯವರ ಆರೋಗ್ಯದಲ್ಲಿ ತೀವ್ರ ಹದಗೆಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸಂತಾನ ತಡ ಆಗುವಂಥದ್ದು, ಪಿತೃದೋಷ ಇದ್ದರೆ ಅಂಥವ್ರಿಗೆ ಮಕ್ಕಳಾಗಲ್ಲ, ಅದರಲ್ಲೂ ಗಂಡು ಸಂತಾನ ಅನ್ನುವಂಥದ್ದು ಆಗೋದೇ ಇಲ್ಲ. ಇನ್ನು ನಾವು ಮಾಡುವಂತಹ ಕರ್ಮ, ಉದ್ಯೋಗ, ಕೆಲಸ, ಕಾರ್ಯ ಅದಕ್ಕೆ ತುಂಬ ಅಡಚಣೆಗಳು ಇರುತ್ತೆ, ಅಡ್ಡಿ ಆತಂಕಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇಲ್ಲಿ
ಪಿತೃದೋಷ ನಿವಾರಣೆಗೆ ಪಿತೃ ತರ್ಪಣವನ್ನು ನೀಡುವಂಥದ್ದು ಅಮಾವಾಸ್ಯೆಯ ದಿನ, ಹುಣ್ಣಿಮೆಯ ದಿನ. ಇನ್ನು ಗಯಾ ಶ್ರಾದ್ದವನ್ನು ಮಾಡಬೇಕು. ಗಯಾಗೆ ಹೋಗಿ ಅಲ್ಲಿ ತಂದೆಯವರ ಹೆಸರಿನಲ್ಲಿ ಶ್ರಾದ್ದವನ್ನು ಮಾಡಿದಾಗ ಅದು ತೃಪ್ತಿಯನ್ನು ತರುತ್ತೆ. ಜೊತೆಗೆ ರವಿಗೆ ಅರ್ಘ್ಯ ಪ್ರದಾನ ಮಾಡೋದ್ರಿಂದ ಕೂಡ ಬಹಳ ವಿಶೇಷವಾದಂತಹ ಫಲ ಸಿಕ್ಕತ್ತೆ. ಪಿತೃದೋಷ ನಿವಾರಣೆ ಆಗುತ್ತೆ. ಇನ್ನು ಪಿತೃದೋಷ ಆದಮೇಲೆ ಮತ್ತೊಂದು ದೋಷ ಮಾತೃದೋಷ. ಇದು ಚಂದ್ರ, ರಾಹು ಮತ್ತು ಕೇತು ಅಥವಾ ಶನಿಯ ಯುತಿಯಲ್ಲಿದ್ದಾಗ 4ನೇ ಭಾವದಲ್ಲಿ ಸಮಸ್ಯೆಗಳು ಉಂಟಾದಾಗ ಅಲ್ಲಿ ಮಾತೃದೋಷ ಇದೆ ಅಂತ ಹೇಳಿ ನಾವು ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ತಾಯಿಯವರ ಆರೋಗ್ಯ ಹದಗೆಡುವಂಥದ್ದು, ಮಾನಸಿಕವಾಗಿ ಅಶಾಂತಿ ಇರುವಂಥದ್ದು, ಮನೆಯಲ್ಲಿ ಸುಖದ ಕೊರತೆ ಇರುವಂಥದ್ದು. ಸುಖ ತೋರಿಸುವಂಥವರೇ ಇಲ್ವಲ್ಲ, ಅದಕ್ಕಾಗಿಯೇ ಸುಖದಿಂದ ವಂಚಿತರಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಮಾತೃದೋಷಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ತಾಯಿಯ ಸೇವೆಯನ್ನು ಮಾಡುವಂಥದ್ದು, ಜೊತೆಗೆ ಚಂದ್ರನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಹಾಗೆ ವಿಶೇಷವಾಗಿ ದುರ್ಗಾ ಪೂಜೆಯನ್ನು ಮಾಡೋದ್ರಿಂದ ಮಾತೃದೋಷ ನಿವಾರಣೆಯಾಗುತ್ತೆ. ಇನ್ನು ಮತ್ತೊಂದು ಬಹಳ ಪ್ರಬಲವಾಗಿರುವಂತಹ ದೋಷ ಅಂತ ಹೇಳಿದ್ರೆ ಅದು ಸರ್ಪದೋಷ. ಇದು 5ನೇ ಭಾವದಲ್ಲಿ, ಅಂದರೆ ಕುಂಡಲಿಯನ್ನ ನಾವು ಪರಿಶೀಲನೆ ಮಾಡಿದಾಗ ಆ ಕುಂಡಲಿಯ 5ನೇ ಭಾವ ಏನಿದೆ ಅದರಲ್ಲಿ ರಾಹು ಕೇತುಗಳು ಇದ್ರೆ ಸರ್ಪ ಶಾಪವನ್ನ ಕೊನೆಗೊಳಿಸಲಿಕ್ಕೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಬೋದು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇನ್ನು ಸರ್ಪದೋಷ ಇದ್ದಂಥವರಿಗೆ ಸಂತಾನ ಆಗಲ್ಲ, ತುಂಬ ತಡ ಆಗುತ್ತೆ. ಜೊತೆಗೆ ಒಂದೆರಡು ಸಲ ಗರ್ಭಪಾತ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ಹುಟ್ಟಿದ ಮಕ್ಕಳು 3 ತಿಂಗಳ ಒಳಗೆ ಮರಣ ಹೊಂದುವಂಥ ಒಂದು ಸಂದರ್ಭ, ಇದು ಶಿಶು ಮರಣ ಅಂತಲೇ ಹೇಳುವಂಥದ್ದು. ಅಂತಹ ವ್ಯಕ್ತಿಗಳಿಗೆ ಸರ್ಪದೋಷ ಇದೆ ಅನ್ನುವಂಥದ್ದನ್ನು ಹೇಳ್ಬೋದು. ಅದಕ್ಕೆ ಪರಿಹಾರಾರ್ಥವಾಗಿ ನಾಗಪೂಜೆಯನ್ನು ಮಾಡಬೇಕು, ಸರ್ಪ ಸಂಸ್ಕಾರವನ್ನು ಮಾಡಿಸ್ಬೇಕು, ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪೂಜೆಯನ್ನು ಮಾಡಿಸೋದ್ರಿಂದ ಈ ಸರ್ಪದೋಷ ನಿವಾರಣೆ ಆಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಶನಿ ದೋಷ, 7.5 ಶನಿ. ಇಲ್ಲಿ ಶನಿ ತಾನು ಸ್ಥಿತನಾಗಿರುವಂತಹ ಮನೆ, ಅದರ ಹಿಂದಿನ ಮನೆ ಮತ್ತೆ ಅದರ ಮುಂದಿನ ಮನೆ, ಇಲ್ಲಿ ಶನಿ ಸ್ಥಿತನಾಗಿದ್ದರೆ 7.5 ಶನಿಯ ಪ್ರಭಾವಕ್ಕೆ ಒಳಗಾಗ್ತಾರೆ. ಹಾಗಾಗಿ ಪ್ರಸ್ತುತದಲ್ಲಿ ಶನಿ ಮೀನರಾಶಿಯಲ್ಲಿರೋದ್ರಿಂದ ಕುಂಭರಾಶಿಯವರಿಗೆ ಮತ್ತೆ ಅದರ ಮುಂದಿನ ಮನೆಯಾದಂಥ ಮೇಷರಾಶಿಯವರಿಗೆ 7.5 ಶನಿ ಇರುತ್ತೆ. ಅಂಥವ್ರಿಗೂ ವಿಶೇಷವಾಗಿ ಶನಿ ದೋಷವನ್ನು ನಿವಾರಣೆ ಮಾಡಿಕೊಳ್ಬೇಕು. ಕೆಲವರಿಗೆ ಶನಿ ದಶೆ, ಶನಿ ಭುಕ್ತಿ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲೂ ಕೂಡ ಶನಿ ದೋಷ ಇರೋದ್ರಿಂದ ನಿಮ್ಮ ಗಮನ ಎಲ್ಲ ಪರಿಹಾರದ ಕಡೆಗೆ ಇರಬೇಕಾಗುತ್ತೆ. ಇನ್ನು 7.5 ವರ್ಷಗಳ ಕಾಲ ಸಮಸ್ಯೆಗಳು, ಕಷ್ಟಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ಶನಿಯ ದೋಷ ಇರುವಂಥವ್ರಿಗೆ. ಇನ್ನು ಆರೋಗ್ಯದಲ್ಲಿ, ಹಣದಲ್ಲಿ ಮತ್ತು ಉದ್ಯೋಗದಲ್ಲೂ ಕೂಡ ನಷ್ಟಗಳು ಸಂಭವಿಸುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಸಮಾಜದ ಮರ್ಯಾದೆಯ ಜೊತೆಗೆ ನಿಮ್ಮ ವೈಯಕ್ತಿಕ ಮರ್ಯಾದೆ ಕೂಡ ಹೋಗುವಂಥ ಸಂದರ್ಭ ಇಲ್ಲಿದೆ ಈ ಶನಿ ದೋಷದ ಸಂದರ್ಭದಲ್ಲಿ. ಅದಕ್ಕಾಗಿ ನಾವು ಶನಿವಾರ ಎಳ್ಳೆಣ್ಣೆಯನ್ನು ದಾನ ಮಾಡುವಂಥದ್ದು, ಹಾಗೆ ಶನಿವಾರದ ದಿನ ಹನುಮಾನ್ ಚಾಲೀಸನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಇನ್ನು ಕೈಗೆ ನೀಲಮಣಿಯನ್ನು ಧರಿಸೋದ್ರಿಂದ ಕೂಡ ಈ ಶನಿ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಇನ್ನು ಗುರು ಚಾಂಡಾಲ ಯೋಗ, ಇದು ದೋಷ ಅಂತಲೇ ಹೇಳ್ಬೋದು. ಏಕೆಂದರೆ ಗುರು ಮತ್ತು ರಾಹು ಪರಸ್ಪರ ಒಂದೇ ಮನೆಯಲ್ಲಿ ಇದ್ದರೆ, ಅವರಿಬ್ಬರಿಗೆ ಯುತಿ ಅನ್ನುವಂಥದ್ದು ಇದ್ದರೆ ಆ ಸಂದರ್ಭದಲ್ಲಿ ಗುರು ಚಾಂಡಾಲ ದೋಷ ಉಂಟಾಗುತ್ತೆ. ಇಲ್ಲಿ ಈ ಗುರು ಚಾಂಡಾಲ ದೋಷ ಇರುವಂಥವರ ಸ್ವಭಾವವೇ ಬಹಳ ವ್ಯತಿರಿಕ್ತವಾಗಿ ಇರುವಂಥದ್ದು. ಅವರಿಗೆ ಧರ್ಮದಲ್ಲಿ ನಿರಾಸಕ್ತಿ ಇರುತ್ತೆ. ಸ್ವಂತ ಧರ್ಮ, ಮನೆ ದೇವರು, ಕುಲದೇವರು ಇದನ್ನು ನೋಡಲಿಕ್ಕೆ ಅವರು ಹೋಗಲ್ಲ, ದರ್ಶನ ಮಾಡಿಕೊಳ್ಳಲ್ಲ, ಅಷ್ಟು ನಾಸ್ತಿಕರಾಗಿ ಇರ್ತಾರೆ. ಇನ್ನು ವಿಶೇಷವಾಗಿ ಗುರುದ್ರೋಹ ಮಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಜ್ಞಾನ ನಾಶ ಉಂಟಾಗುವಂಥದ್ದು, ಓದಿದ್ದು ಮರೆತು ಹೋಗುವಂಥ ಸಂದರ್ಭಗಳು ಇರುತ್ತೆ. ಹಾಗಾಗಿ ಈ ಗುರು ಚಾಂಡಾಲ ದೋಷ ಏನಿದೆ ಅದನ್ನು ಬಹಳ ಸೀರಿಯಸ್ ಆಗಿ ನಾವು ನಿವಾರಣೆ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕಾಗಿ ಗುರು ಪೂಜೆಯನ್ನು ಮಾಡುವಂಥದ್ದು, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳುವಂಥದ್ದು, ಹಳದಿ ವಸ್ತ್ರವನ್ನು ಧರಿಸಬೇಕು ಮತ್ತು ದಾನ ಮಾಡಬೇಕು. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಗುರು ಚಾಂಡಾಲ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಶುಕ್ರ ದೋಷದ ಬಗ್ಗೆ. ಇಲ್ಲಿ ಶುಕ್ರ ಕೇತುವಿನ ಜೊತೆ ಅಥವಾ ಶನಿಯ ಜೊತೆಯಲ್ಲಿ ಸಂಯೋಗ ಹೊಂದಿದ್ರೆ ಅಂಥವರಿಗೆ ಶುಕ್ರ ಶಾಪಗಳು ಉಂಟಾಗುತ್ತೆ. ಶುಕ್ರ ದುರ್ಬಲನಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಶುಕ್ರ ದೋಷ ಉಂಟಾಗುವಂಥದ್ದು. ಇದರ ಪರಿಣಾಮ ಬಹಳ ವಿಶೇಷವಾಗಿ ವಿವಾಹದಲ್ಲಿ ತಡವನ್ನು ಉಂಟು ಮಾಡುವಂಥದ್ದು, ದಾಂಪತ್ಯ ಸುಖದ ಕೊರತೆ ಇರುವಂತಹ ಸಂದರ್ಭ ಮತ್ತು ಐಶ್ವರ್ಯ ನಾಶ ಆಗುವಂಥದ್ದು ಕೂಡ ಇದೆ.
ಖರ್ಚಿನ ಬಾಬ್ತುಗಳು ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗಿಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಶುಕ್ರ ದೋಷಕ್ಕೆ ನಿವಾರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಅದಕ್ಕಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು, ಬಿಳಿಯ ವಸ್ತ್ರವನ್ನು ದಾನ ಮಾಡಬೇಕು, ವಜ್ರ ಧಾರಣೆಯನ್ನು ಮಾಡಿಕೊಳ್ಬೇಕು. ಹಾಗೆ ಬುಧ ದೋಷ ಅನ್ನುವಂಥದ್ದು ಕೆಲವರಿಗೆ ವಿಪರೀತವಾಗಿ ಕಾಡುತ್ತೆ. ಇಲ್ಲಿ ಬುಧ ಕೇತು ಅಥವಾ ಶನಿಯ ಜೊತೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಬುಧ ದುರ್ಬಲನಾಗಿದ್ದಂತಹ ಸಂದರ್ಭದಲ್ಲಿ ಬುಧ ದೋಷ ಉಂಟಾಗುತ್ತೆ. ಇಲ್ಲಿ ಬುದ್ಧಿ ಮಂದವಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ಓದಿದ್ದು ಮರೆತು ಹೋಗುತ್ತೆ. ವಿಶೇಷವಾಗಿ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ನಷ್ಟಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮಾತಿನ ತೊಂದರೆ ಉಂಟಾಗುವಂಥದ್ದು ಕೂಡ ಇರುತ್ತೆ ಈ ಒಂದು ಬುಧ ದೋಷದ ಸಂದರ್ಭದಲ್ಲಿ. ಅದಕ್ಕಾಗಿಯೇ ಬುಧನನ್ನು ಆಕ್ಟಿವೇಟ್ ಮಾಡಿಕೊಳ್ಬೇಕು. ಬುಧ ಮಾತಿಗೆ ಕಾರಕ. ಹಾಗಾಗಿ ಮೊದಲನೇದಾಗಿ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದ್ರಿಂದ ನಿಮಗೆ ಅರ್ಧ ಕೆಲಸ ಆದಂತೆಯೇ. ಇನ್ನು ಈ ಮಾನಸಿಕ ತೊಂದರೆ ಉಂಟಾದಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಏನೇನೋ ವಿಚಿತ್ರವಾದಂಥ ಆಲೋಚನೆಗಳು ಬರುತ್ತೆ. ಇನ್ನು ವ್ಯಾಪಾರದಲ್ಲಿ ತುಂಬ ನಷ್ಟಗಳು ಉಂಟಾಗುವಂಥ ಸಂದರ್ಭ ಇರುತ್ತೆ. ಅದಕ್ಕಾಗಿಯೇ ಆ ಒಂದು ನಷ್ಟವನ್ನು ತಡಿಬೇಕು ಅಂತ ಹೇಳಿದ್ರೆ ನೀವು ಬುಧವಾರದ ದಿನ ವಿಷ್ಣು ಪೂಜೆಯನ್ನು ಮಾಡಬೇಕು. ಹಸಿರು ವಸ್ತ್ರವನ್ನು ದಾನ ಮಾಡಬೇಕು ಈ ಸಂದರ್ಭದಲ್ಲಿ. ಹಾಗಾಗಿ ನೀವು ಪಚ್ಚೆಯ ಉಂಗುರವನ್ನು ಧಾರಣ ಮಾಡೋದ್ರಿಂದ ಕೂಡ ಈ ಬುಧನ ಅಡ್ಡ ಪರಿಣಾಮಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಕೇಮದ್ರುಮ ದೋಷ. ಯಾವಾಗ ಚಂದ್ರನ ಮುಂದೆ ಹಿಂದೆ ಗ್ರಹಗಳು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಕೇಮದ್ರುಮ ಯೋಗ ಅಥವಾ ದೋಷ ಕಂಡುಬರುತ್ತೆ. ಇಲ್ಲಿ ಮಾನಸಿಕವಾಗಿ ಅಶಾಂತಿ ಉಂಟಾಗುತ್ತೆ, ಅಂಥವರಿಗೆ ಹಣದ ಕೊರತೆ ಉಂಟಾಗುವಂಥದ್ದು, ಹಾಗೆ ಏಕಾಂಗಿ ಜೀವನವನ್ನು ನಡೆಸುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿನೇ ಈ ಕೇಮದ್ರುಮ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕು. ಅದಕ್ಕಾಗಿ ಚಂದ್ರ ಮಂತ್ರವನ್ನು ಹೇಳಬೇಕು, ಶಿವಪೂಜೆಯನ್ನು ಮಾಡಬೇಕು. ಹೆಚ್ಚಾಗಿ ಬೆಳ್ಳಿಯ ಆಭರಣಗಳನ್ನು ಧಾರಣೆ ಮಾಡೋದ್ರಿಂದ ಈ ಕೇಮದ್ರುಮ ದೋಷ ನಿವಾರಣೆಯಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಗ್ರಹಣ ದೋಷದ ಬಗ್ಗೆ. ಇಲ್ಲಿ ರವಿ, ಚಂದ್ರ, ರಾಹು ಅಥವಾ ಕೇತುವಿನ ಯುತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಗ್ರಹಣ ದೋಷ ಉಂಟಾಗುತ್ತೆ. ಈ ಒಂದು ಸಂದರ್ಭದಲ್ಲೇ ಆತ್ಮಬಲ ಕಡಿಮೆ ಆಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ, ಅಥವಾ ತಂದೆಯವರಿಗೆ ತಾಯಿಯವರಿಗೆ ತೊಂದರೆಗಳು ಉಂಟಾಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಜೊತೆಗೆ ಅವರ ಮನಸ್ಥಿತಿಯನ್ನು ಗಮನಿಸಿದಾಗ ನಿಮಗೆ ಕಳಂಕ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಗ್ರಹಣ ದೋಷವನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಗ್ರಹಣ ಕಾಲದಲ್ಲಿ ದಾನವನ್ನು ಮಾಡಬೇಕು, ಶಿವಪೂಜೆಯನ್ನು ಮಾಡಬೇಕು, ಮಹಾಮೃತ್ಯುಂಜಯ ಜಪವನ್ನು ಮಾಡೋದ್ರಿಂದ ಗ್ರಹಣ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಬಹಳ ಮುಖ್ಯವಾಗಿ ವಿಷಯೋಗ. ಇಲ್ಲಿ ಶನಿ ಮತ್ತು ಚಂದ್ರರ ಯುತಿ ಇದ್ದಂತಹ ಸಂದರ್ಭದಲ್ಲಿ ವಿಷಯೋಗ ಇರುತ್ತೆ. ಮಾನಸಿಕವಾಗಿ ಖಿನ್ನತೆ ಇರುವಂಥದ್ದು, ಅಲ್ಲಿ ವಿಷಪ್ರಯೋಗದ ಭಯ ಯಾವಾಗಲೂ ಕೂಡ ಅವರಿಗೆ ಕಾಡ್ತಾ ಇರುತ್ತೆ. ಜೀವನವೇ ಒಂದು ರೀತಿಯಲ್ಲಿ ಹೋರಾಟ ಇರುತ್ತೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಅವರಿಗೆ ಸಕ್ಸಸ್ ಅನ್ನುವಂಥದ್ದು ಇರಲ್ಲ. ಹಾಗೆ ತಿಂದ ಆಹಾರ ಕೂಡ ಅವರಿಗೆ ದಕ್ಕಲ್ಲ, ಅನಾರೋಗ್ಯದ ಪರಿಸ್ಥಿತಿ ಉಂಟಾಗ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಶಿವಪೂಜೆಯನ್ನು ಮಾಡ್ತಾ ಇರಬೇಕು, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ತಾ ಇರಬೇಕು, ಮತ್ತು ಕಪ್ಪು ಎಳ್ಳು ದಾನವನ್ನು ಮಾಡೋದ್ರಿಂದ ಈ ವಿಷ ಯೋಗ ನಿವಾರಣೆ ಆಗುತ್ತೆ. ಹಾಗಾಗಿ ನಮ್ಮ ಕುಂಡಲಿಯಲ್ಲಿ ಯಾವುದೇ ರೀತಿಯ ದೋಷಗಳು ಇದ್ದರೆ ಅಲ್ಲಿ ವಿಶೇಷವಾಗಿ ನಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗುವಂಥದ್ದು ಇರುತ್ತೆ. ಮಾನಸಿಕವಾಗಿ ಅಶಾಂತಿ ಇರುವಂತಹ ಸಂದರ್ಭ ಇರುತ್ತೆ, ಮಾನಸಿಕ ಖಿನ್ನತೆ ಇರುತ್ತೆ, ಜೊತೆಗೆ ಆಗಾಗ ಆರೋಗ್ಯ ಕೈ ಕೊಡುವಂಥದ್ದು, ಹಣದ ಕೊರತೆ ಉಂಟಾಗುವಂಥದ್ದು, ದುಡಿದ ಹಣ ಕೈಯಲ್ಲಿರಲ್ಲ. ಹಾಗಾಗಿ ವೃಥ ಯಾವುದೋ ಬಾಪ್ತಿಗೆ ಖರ್ಚಾಗುವಂಥದ್ದು, ಇನ್ನು ಕುಟುಂಬದಲ್ಲಿ ದಾಂಪತ್ಯದಲ್ಲಿ ಕಲಹಗಳು ಉಂಟಾಗುವಂಥದ್ದು, ಮಾನಸಿಕ ಅಶಾಂತಿ ಉಂಟಾಗುವಂಥ ಸಂದರ್ಭಗಳು ಇರುತ್ತೆ. ಹಾಗಾಗಿ ಜಾತಕದಲ್ಲಿ ಇರುವಂಥ ಈ ಒಂದು ದೋಷಗಳು ಯಾವ್ಯಾವುದು, ಯಾವ ರೀತಿಯ ದೋಷ ಇದೆ, ಯಾವ ರೀತಿಯಲ್ಲಿ ಅದು ಅಡ್ವರ್ಸ್ ಆಗಿ ಪ್ರಭಾವವನ್ನು ಬೀರ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡು ನಂತರ ಪರಿಹಾರದ ಕಡೆ ಗಮನ ಹರಿಸಬೇಕಾಗತ್ತೆ. ಹಾಗಾಗಿ ನಾವು ಮುಂದಿನ ಸಂಚಿಕೆಗಳಲ್ಲಿ ಈ ಗ್ರಹಗಳಿಂದ ಬರುವಂಥ ಈ ದೋಷಗಳೇನಿದೆ ಅದಕ್ಕೆ ಸೂಕ್ತವಾಗಿ ಯಾವ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಮನಸ್ಸಿನ ಕನಸುಗಳು ಈಡೇರುತ್ತೆ. ಹಾಗಾಗಿ ಮನಸ್ಸಿನಲ್ಲಿ ಅಂದುಕೊಂಡಂತಹ ಕೆಲಸಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಸಂಪೂರ್ಣವಾಗಿ ನೀವು ಪೂರ್ಣಗೊಳಿಸ್ತೀರಿ.
ಇದಕ್ಕೆ ನಿಮ್ಮ ಕುಟುಂಬ ಸದಸ್ಯರು ಕೂಡ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳ ಕಂಫರ್ಟಬಲ್ ಆಗಿರ್ತೀರಿ. ಇನ್ನು ವಿಶೇಷವಾಗಿ ವ್ಯಾಪಾರದಲ್ಲಿ, ನಿಮ್ಮ ವೃತ್ತಿಯಲ್ಲಿ ಇದ್ದಂತಹ ಒಂದು ದೊಡ್ಡ ತೊಂದರೆ ಈ ದಿನ ನಿವಾರಣೆ ಆಗುತ್ತೆ. ಅಂಥ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಬಹಳ ದಿನಗಳಿಂದ ನಡೀತಾ ಇತ್ತು. ಈ ದಿನ ಅದು ಒಂದು ಪೂರ್ಣ ಹಂತಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಉದ್ಯೋಗಿಗಳಿಗೆ ಅಧಿಕಾರಿಗಳ ಸಹಾಯ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಕಚೇರಿಯಲ್ಲಾಗಲಿ ಅಥವಾ ನಿಮ್ಮ ವ್ಯಾಪಾರಿ ಕ್ಷೇತ್ರದಲ್ಲಾಗಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ನಿಮ್ಮ ಕಮಿಟ್ಮೆಂಟ್ ಲೆವೆಲ್ ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಫಲ ಸಿಕ್ಕತ್ತೆ, ಮನಸ್ಸಿಗೆ ಸಮಾಧಾನ ಇದೆ. ಹಾಗಾಗಿ ಮಕ್ಕಳ ವಿಚಾರವಾಗಿ ಈ ದಿನ ಸ್ವಲ್ಪ ಓಡಾಟ, ಸ್ವಲ್ಪ ಖರ್ಚು ವೆಚ್ಚಗಳು ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಬೆಳವಣಿಗೆ ನಿಮಗೆ ತುಂಬ ಸಕಾರಾತ್ಮಕವಾಗಿ ಇರುತ್ತೆ, ತುಂಬ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಪ್ರಾಮಾಣಿಕತೆ ಏನಿದೆ, ನಿಮ್ಮ ಕರ್ತವ್ಯ ನಿಷ್ಠೆ ಏನಿದೆ, ನಿಮ್ಮ ಸಮಯ ಪ್ರಜ್ಞೆ ಏನಿದೆ, ಅದು ನಿಮಗೆ ಒಳ್ಳೆಯ ಗೌರವ ಸ್ಥಾನಮಾನಗಳನ್ನು ತಂದುಕೊಡುತ್ತೆ. ಇನ್ನು ಉದ್ಯೋಗದ ಹುಡುಕಾಟದಲ್ಲಿರುವಂಥವ್ರಿಗೆ ಈ ದಿನ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನದ ಪ್ರಯತ್ನವನ್ನು ನೀವು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಆದರೆ ಸ್ವಲ್ಪ ಹೊಸ ಜವಾಬ್ದಾರಿಗಳು ಬಂದಾಗ ನಿಮ್ಮ ಮನಸ್ಸಿಗೆ ಆಘಾತ ಆಗುವಂಥದ್ದು ಇರ್ಬೋದು. ಆದರೆ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಈ ಒಂದು ಪರಿಸ್ಥಿತಿಯನ್ನು ಹೊಂದಾಣಿಕೆಯ ಮೂಲಕ ನೀವು ನಿಭಾಯಿಸುವಂಥದ್ದಾದರೆ ನಿಮ್ಮ ಕೆಲಸ ಕಾರ್ಯಗಳ ಯಶಸ್ಸು ನಿಮಗೆ ಸಮಾಧಾನವನ್ನು ತರುತ್ತೆ. ಆದರೆ ಈ ದಿನ ಮನೆಯಲ್ಲಿ ನಿಮ್ಮ ನಡತೆಯಲ್ಲಿ ಸ್ವಲ್ಪ ಸಹನೆ ಇರಲಿ, ನಿಮ್ಮ ಮಾತಿನಲ್ಲಿ ಸ್ವಲ್ಪ ಸಂಯಮ ಇರಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಒಂದು ಪ್ರಮುಖವಾದ ನಿರ್ಣಯವನ್ನು ಕೈಗೊಳ್ಳುವಂಥ ಅವಕಾಶ ಕೂಡ ಇದೆ. ಅದನ್ನು ಬಳಸ್ಕೊಳ್ಳಿ. ನಿಮಗೆ ಅದೇ ಟರ್ನಿಂಗ್ ಪಾಯಿಂಟ್. ಅದು ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವ್ರಿಗೂ ಕೂಡ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನೀವು ಕಳೆದು ಹೋದಂಥ ವಿಚಾರಗಳನ್ನು, ಕಳೆದು ಹೋದ ವಸ್ತುಗಳನ್ನು ಅಥವಾ ವ್ಯಕ್ತಿಯನ್ನು ಈ ದಿನ ಮರಳಿ ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಬಹುದಿನದ ಕನಸು ಈ ದಿನ ನನಸಾಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನೀವು ಹಿರಿಯರ ಸಲಹೆಯಂತೆ ನಡೀತೀರಿ. ಇದರಿಂದ ಅವರ ಮಾರ್ಗದರ್ಶನ ನಿಮಗೆ ಉತ್ತಮ ಫಲವನ್ನು ತಂದುಕೊಡುವಂಥ ದಾರಿಯಲ್ಲಿ ನಿಮ್ಮನ್ನು ಮುನ್ನಡೆಸುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸ್ವಲ್ಪ ಶ್ರಮ ಜಾಸ್ತಿ ಆಗ್ಬೋದು, ಒತ್ತಡಗಳು ಜಾಸ್ತಿ ಆಗ್ಬೋದು. ಆದರೂ ಕೂಡ ಅದಕ್ಕೆ ತಕ್ಕ ಮನ್ನಣೆ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಎಷ್ಟೇ ಸಮಾಧಾನ ಇರುವಂಥ ಸಂದರ್ಭದಲ್ಲೂ ಕೂಡ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಅದು ಎಲ್ಲೋ ಒಂದು ಕಡೆ ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣ ಆಗುವಂಥದ್ದಾಗ್ಬೋದು. ಹಾಗಾಗಿ ಒಂದಲ್ಲ 2 ಸಲ ಆಲೋಚನೆ ಮಾಡಿ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನೆರವಿನೊಂದಿಗೆ ಆ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನ ಇರಲಿ, ಒಳ್ಳೆಯದಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ವಾತಾವರಣ ಶಾಂತಿಯುತವಾಗಿರುತ್ತೆ. ಸೈಲೆಂಟಾಗಿ ಲಾಭ ಮಾಡಿಕೊಳ್ಳುವಂಥವ್ರು ಈ ದಿನ ಹೆಚ್ಚು ಗಲಾಟೆ ಇಲ್ಲ, ಗದ್ದಲ ಇಲ್ಲ. ಆದರೆ ಎಲ್ಲಿಂದ ಲಾಭ ಬರುತ್ತೆ ಅನ್ನುವಂಥ ಒಂದು ವಿಚಾರ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ದಿನದಲ್ಲಿ ಹೋಟೆಲ್ ಉದ್ಯಮಿಗಳಿಗೆ, ಹಾಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬ ಲಾಭ ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಪದೇ ಪದೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಡ್ಡಿ ಆತಂಕಗಳು ತಲೆದೋರಬಹುದು. ಅದು ಸಣ್ಣ ಮಟ್ಟದಲ್ಲಾಗತ್ತೆ. ಅದಕ್ಕಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಏಕೆಂದರೆ ಯಾವುದೇ ಕೆಲಸ ಆದರೂ ಕೂಡ ಅದರಲ್ಲಿ ಸ್ವಲ್ಪ ಏಳು ಬೀಳುಗಳು ಇರುವಂಥದ್ದೇ. ಹಾಗಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಪಾಸಿಟಿವ್ ಆಗಿ ಆಲೋಚನೆ ಮಾಡಿ, ಹಾಗೆ ನಿಮ್ಮ ಪ್ರಯತ್ನವನ್ನು ಕೂಡ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಈ ದಿನ ಮನೆಯಲ್ಲಿ ಉತ್ತಮವಾದಂತಹ ಒಂದು ವಾತಾವರಣ ಇದೆ. ಹಾಗಾಗಿ ದುಡಿಮೆಗೆ ಪ್ರೋತ್ಸಾಹ ಇದೆ, ಉಳಿತಾಯಕ್ಕೆ ಅವಕಾಶಗಳಿದೆ. ಇದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಗ್ರಾಮ ದೇವತೆಯ ದರ್ಶನ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಸ್ತ್ರೀ ದೇವತಾ ಪೀಠಕ್ಕೆ ಹೋಗಿ ಬನ್ನಿ, ದೇವಾಲಯ ದರ್ಶನ ಮಾಡಿ. ಅಮ್ಮನವರ ದರ್ಶನ ವಿಶೇಷ ಫಲವನ್ನು ನಿಮಗೆ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ಸ್ವಲ್ಪ ಒತ್ತಡಗಳು ಬರುತ್ತೆ.
ಎಲ್ಲೋ ಒಂದು ಕಡೆ ಹೊಸದಾಗಿ ಆರಂಭ ಮಾಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮುಂದಿನ ದಾರಿ ಸುಗಮವಾಗಿಲ್ಲ. ಹಾಗಾಗಿ ಈ ದಿನ ಹಿರಿಯರ ಅಥವಾ ಅನುಭವಸ್ಥರ ಸಲಹೆಯ ಮೇರೆಗೆ ಕೆಲವೊಂದು ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಹಾಗಾಗಿನೇ ಇಷ್ಟ ಇಲ್ಲ ಅಂದರೂ ಕೂಡ ಈ ದಿನ ಕೆಲವರನ್ನ ಆಶ್ರಯ ಮಾಡಲೇಬೇಕಾಗತ್ತೆ. ಹಾಗೆ ಈ ದಿನ ಯಾರ ಮಾತನ್ನು ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಏಕೆಂದರೆ ಕೆಲವರು ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಜಾಗ್ರತೆ. ಹಾಗೆ ಈ ದಿನ ಕೇಳದೆ ಯಾರಿಗೂ ಕೂಡ ಸಲಹೆಯನ್ನು ನೀವು ಕೂಡ ಕೊಡಬೇಡಿ. ಹಾಗಾಗಿ ಆ ಒಂದು ಸಲಹೆಗೆ ಅಲ್ಲಿ ಡಿಮ್ಯಾಂಡ್ ಇದೆ, ಅಲ್ಲಿ ಬೇಡಿಕೆ ಇದೆ ಅಂದರೆ ಮಾತ್ರ ನೀವು ಮಾತಾಡಿ, ಇಲ್ಲಾಂದರೆ ತಟಸ್ಥವಾಗಿರುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ರಾಜಿ ಮಾಡಿಕೊಳ್ಬೇಕಾಗತ್ತೆ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರಬೇಕು. ಮೊದಲು ನೀವು ಕೊಡಬೇಕು, ನಂತರದಲ್ಲಿ ಅದನ್ನು ಪಡ್ಕೊಳ್ಬೇಕು. ಹಾಗಾಗಿ ಬರೀ ಪಡ್ಕೊಳ್ಳೋವಂಥದ್ದೇ ನಿಮ್ಮ ಉದ್ಯೋಗ ಆಗಬಾರ್ದು. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಸಮಾಜದಲ್ಲಿ ಇರುವಂಥ ಹಿರಿಯರ ಜೊತೆ ಈ ದಿನ ಪರಿಚಯಗಳಾಗುವಂಥದ್ದು, ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಒಂದು ನೆಟ್ವರ್ಕಿಂಗ್ ಏನಿದೆ ಅದು ತುಂಬ ವಿಸ್ತಾರ ಆಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥ ಉದ್ಯಮಿಗಳಿಗೆ ಉತ್ತಮ ವ್ಯವಹಾರಗಳಾಗತ್ತೆ. ಈ ದಿನದಲ್ಲಿ ಹಣಕಾಸಿನ ಲಾಭ ಒಂದೇ ಸಲ ಸಿಕ್ಕದೇ ಇದ್ರೂ ಕೂಡ ವ್ಯಾಪಾರದಲ್ಲಿ ತುಂಬ ಪ್ರಗತಿ ಇದೆ. ಹಾಗೆ ಈ ದಿನದಲ್ಲಿ ಲೇವಾದೇವಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಜಾಗ್ರತೆ. ಅದರಲ್ಲೂ ನಿಮ್ಮ ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಮಾತ್ರ ವ್ಯವಹಾರವನ್ನು ಮಾಡಬೇಡಿ. ಉಳಿದ ಕಡೆಯಿಂದ ನಿಮಗೆ ಒಳ್ಳೆಯ ಲಾಭ ಈ ದಿನ ಸಿಕ್ಕತ್ತೆ. ಇನ್ನು ಒಡ ಹುಟ್ಟಿದವರಿಂದ ಕೂಡ ನಿಮಗೆ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಕೂಡ ಸಿಕ್ಕುವಂಥದ್ದಿದೆ. ಒಟ್ಟಾರೆ ಈ ದಿನ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಾಹ್ಯವಾಗಿ ಹೆಚ್ಚಿನ ಬೆಂಬಲ ಸಿಕ್ಕುವಂಥದ್ದು ಇದೆ. ಅವಕಾಶಗಳು ಚೆನ್ನಾಗಿ ಸಿಕ್ಕತ್ತೆ, ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ಆರಂಭದಲ್ಲಿ ನಿಮಗೆ ಸಂತೋಷದ ಬಾಪ್ತು ಸ್ವಲ್ಪ ಕಡಿಮೆ ಇರುತ್ತೆ. ಯಾವುದೋ ಒಂದು ಕಹಿ ಸುದ್ದಿ, ಯಾವುದೋ ಒಂದು ಕೆಟ್ಟ ಘಳಿಗೆ ನಿಮ್ಮನ್ನು ತುಂಬ ಆಘಾತಕ್ಕೆ, ತುಂಬ ಚಿಂತೆಗೆ ಈಡು ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ನಿಮಗೆ ಎಷ್ಟೇ ಬಾಹ್ಯವಾಗಿ ಪ್ರೋತ್ಸಾಹವನ್ನು ಕೊಟ್ಟರೂ ಕೂಡ ಮನಸ್ಸಿನೊಳಗೆ ಹೆಚ್ಚು ಚಿಂತೆ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಯಾವುದೋ ಒಂದು ಘಟನೆಗೆ ಈ ದಿನ ನಿಮ್ಮ ಮನಸ್ಸು ತಳುಕು ಹಾಕಿಕೊಳ್ಳುತ್ತೆ. ಅದರ ಕಡೆಯೇ ಹೆಚ್ಚು ಗಮನ, ಅದರ ಕಡೆಯೇ ಹೆಚ್ಚು ನೀವು ಆಲೋಚನೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಒಂದು ಮೇನ್ ಸ್ಟ್ರೀಮ್ಗೆ ಬರಲಿಕ್ಕೆ ತುಂಬ ಸ್ಟ್ರಗಲ್ ಮಾಡುವಂಥ ಸಂದರ್ಭ ಇದೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಅಷ್ಟು ಯಶಸ್ವಿಯಾಗಿ ನಡೆಯಲ್ಲ. ಅಂದರೆ ಅದಕ್ಕೆ ತುಂಬ ಪ್ರಯತ್ನ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗೆ ಈ ದಿನ ಯಾರನ್ನೂ ಕೂಡ ಹೆಚ್ಚು ಆಶ್ರಯಿಸಬೇಡಿ. ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ಇನ್ನು ವ್ಯವಹಾರದಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಸಾಧಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ನಿಮಗಿದೆ. ಆದರೆ ಸ್ವಲ್ಪ ಸಮಾಧಾನದಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ದಿನ ವೃತ್ತಿರಂಗದಲ್ಲಿ ಹಿರಿಯ ಅಧಿಕಾರಿಗಳ ಒತ್ತಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಅವರ ಜೊತೆಯಲ್ಲಿ ಒಂದು ಮಾತುಕತೆ, ಕಮ್ಯುನಿಕೇಷನ್ ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ಈ ದಿನ ಹಠದಿಂದಲಾದರೂ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನೀವು ಹಿಂದೆ ಮಾಡಿರುವಂಥ ಒಂದು ಸಣ್ಣ ತಪ್ಪು, ಅದಕ್ಕೆ ಈ ದಿನ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹಾಗಾಗಿ ಈ ದಿನ ಕಳೆದಂತೆ ಕೆಲವು ವಿಚಾರಗಳು ಮರೆತು ಹೋಗಬೇಕು. ಆದರೆ ನಿಮಗೆ ಆ ವಿಚಾರ ಪದೇ ಜ್ಞಾಪಕಕ್ಕೆ ಬರುವಂಥದ್ದಾಗುತ್ತೆ. ಇದರಿಂದ ಮನಸ್ಸಿಗೆ ಸ್ವಲ್ಪ ಆಘಾತ ಉಂಟಾಗುವಂಥದ್ದು, ಏಕಾಗ್ರತೆಗೆ ಭಂಗ ತರುವಂಥ ಕೆಲವೊಂದು ಘಟನೆಗಳು ಕೂಡ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ಒಂದು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಬೇಕು. ಅದಕ್ಕಾಗಿಯೇ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಭಗವಂತನ ಸೇವೆ ಮಾಡಿ, ಹಾಗೆ ಭಕ್ತಿಯಿಂದ ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕೀರ್ತಿ ಸ್ಥಾನ, ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಸಮಯ. ಹಾಗೆ ಅತ್ಯಂತ ಯಶಸ್ವಿ ಹಾಗೆ ಫಲಪ್ರದವಾದಂಥ ದಿನ ಇದು ನಿಮಗೆ. ಏಕೆಂದರೆ ಕೆಲವೊಂದು ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು ಬಹಳ ವಿಶೇಷವಾದಂಥ ರೀತಿಯಲ್ಲಿ ತೀರ್ಮಾನಕ್ಕೆ ಬರುವಂಥದ್ದಾಗತ್ತೆ. ಹಾಗೆ ಈ ದಿನದಲ್ಲಿ ಒಳ್ಳೆಯ ಅವಕಾಶಗಳನ್ನು ಪಡ್ಕೊಳ್ತೀರಿ. ದೈವಿಕ ದರ್ಶನ ಇರ್ಬೋದು, ಅಥವಾ ಈ
ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದಿರ್ಬೋದು. ಒಟ್ಟಾರೆ ಈ ಅವಕಾಶ ನಿಮಗೆ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದಾಗುತ್ತೆ. ಹಾಗೆ ಕೆಲವು ಜವಾಬ್ದಾರಿಗಳು ತುಂಬ ಇದೆ, ನಿಧಾನ ಆದರೂ ಕೂಡ ಅದನ್ನು ಪೂರ್ಣಗೊಳಿಸ್ತೀರಿ. ಹಾಗಾಗಿ ನಿಮ್ಮ ಒಂದು ವಿಶೇಷವಾದಂಥ ಪ್ರಯತ್ನದಿಂದ ಕೆಲವು ಕೆಲಸ ಕಾರ್ಯಗಳು ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಆಪ್ತ ಸ್ನೇಹಿತರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಈ ಮನಸ್ತಾಪಗಳೇನಿದೆ, ವಿವಾದಗಳೇನಿದೆ, ಅದು ಬಗೆಹರಿಯುತ್ತೆ. ಹಾಗಾಗಿ ಬಹಳ ದಿನಗಳಿಂದ ನೀವು ನಿರೀಕ್ಷೆ ಮಾಡ್ತಾ ಇದ್ದಂಥ ಒಂದು ಶುಭ ಸುದ್ದಿ ಈ ದಿನ ನಿಮಗೆ ತಲುಪತ್ತೆ. ಇನ್ನು ಈ ದಿನ ಎಲ್ಲ ಕ್ಷೇತ್ರಗಳಿಗೂ ಕೂಡ ಆದಾಯ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ನಿಮ್ಮ ಕಷ್ಟಪಟ್ಟು ಮಾಡುವಂಥ ದುಡಿಮೆಗೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ಇನ್ನು ತಾಂತ್ರಿಕ ಕೆಲಸಗಳನ್ನು ಮಾಡುವಂಥವ್ರಿಗೆ, ಈ ಟೆಕ್ನಿಕಲ್ ಆಗಿ ಇರುವಂಥವ್ರಿಗೆ ಈ ದಿನ ಬೇಡಿಕೆ ಹೆಚ್ಚಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಡಿಮ್ಯಾಂಡ್ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಕುಟುಂಬದಲ್ಲಿ ಕಾಲಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ. ಆದರೆ ಈ ದಿನ ಎಲ್ಲೋ ಒಂದು ಕಡೆ ಅನುಮಾನದ ಕಾರಣದಿಂದ ಅಂಥ ಮನಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಮೊದಲ ಬಾರಿಗೆ ನೀವು ಬೇರೆ ಒಬ್ಬರನ್ನ ಅನುಮಾನದ ದೃಷ್ಟಿಯಿಂದ ನೋಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸತ್ಯತೆಯನ್ನು ಪರಿಶೀಲನೆ ಮಾಡಿ ನಂತರದಲ್ಲಿ ನಿಮ್ಮ ಅಂತಿಮ ತೀರ್ಮಾನವನ್ನು ಹೇಳಬೇಕಾಗತ್ತೆ. ಸ್ವಲ್ಪ ಪ್ರಯತ್ನ ಪಡಿ, ಏಕೆಂದರೆ ನೀವು ಅಂದುಕೊಂಡದ್ದೆಲ್ಲ ಅದೇ ರೀತಿಯಲ್ಲಿ ನಡೆಯಲ್ಲ. ಅಲ್ಲಿ ಒಂದು ಸತ್ಯಾಂಶ ಇಲ್ಲದೇ ಇರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಅಬ್ಸರ್ವ್ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ, 2ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಬೇರೆಯವರ ಮಾತಿಗೆ ಈ ದಿನ ಹೆಚ್ಚು ಕಿವಿ ಕೊಡುವಂಥದ್ದು, ಅಂದರೆ ಬೇರೆಯವರು ಹೇಳಿದಂಥ ಅಡ್ವೈಸನ್ನೇ ಹೆಚ್ಚು ಫಾಲೋ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ವಿಚಾರವನ್ನು ಸರಿಯಾಗಿ ಗಮನಿಸದೆ ಈ ಆತುರದ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಅಥವಾ ಕೆಲವೊಂದು ವಿಚಾರಗಳಲ್ಲಿ ನೀವು ಅತಿಯಾಗಿ ಬೇರೆಯವರನ್ನು ನಂಬುವಂಥದ್ದು ಈ ದಿನದ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರ ಆಗಲಿ ಮೊದಲು ಯೋಚನೆ ಮಾಡಿ ನಂತರದಲ್ಲಿ ನಿಮ್ಮ ತೀರ್ಮಾನವನ್ನು ಹೇಳಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಈ ದಿನ ತುಂಬ ಟ್ರಾನ್ಸ್ಪರೆಂಟ್ ಆಗಿ ನೀವು ಇರಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆತ್ಮವಿಶ್ವಾಸ ಇಲ್ಲದೆ ಕೆಲಸಕ್ಕೆ ಕೈ ಹಾಕಬೇಡಿ. ಅದೊಂದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಇಡೀ ಕೆಲಸ ಕಾರ್ಯಗಳಲ್ಲೇ ಇರುವಂಥ ಉತ್ಸಾಹವನ್ನು ಕಳ್ಕೊಳ್ತೀರಿ. ಅದಕ್ಕಾಗಿಯೇ ನಿಮ್ಮ ಒಂದು ಹಿತದೃಷ್ಟಿಯಿಂದ ಕೆಲಸ ಕಾರ್ಯಗಳು ಬೇಗನೆ ಆಗಲಿ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ನಾವು ಹೇಳುವಂಥ ಕೆಲವು ಸಲಹೆಗಳನ್ನು ಪರಿಪಾಲನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಅನಿರೀಕ್ಷಿತ ಪ್ರಯಾಣ ಬರಬಹುದು, ಸ್ವಲ್ಪ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವಂಥದ್ದು ಉತ್ತಮ. ಹಾಗೆ ಒಡ ಹುಟ್ಟಿದವರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ದಿನ ನಿಮಗೆ ಬೇಕಾದಂತಹ ವಿಚಾರಗಳ ಬಗ್ಗೆ ಸ್ವಲ್ಪ ಸ್ಪಷ್ಟವಾಗಿ ಕಮ್ಯುನಿಕೇಷನ್ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಮನೆಯಲ್ಲಿ ಶುಭ ಕಾರ್ಯ, ಮಂಗಳ ಕಾರ್ಯ ನಡೆಯುವಂಥ ಸೂಚನೆ ಕೂಡ ಇದೆ. ಅದರ ಪೂರ್ವ ಸಿದ್ಧತೆ ನಡೆಯುವಂಥದ್ದು ಇದೆ. ಒಟ್ಟಾರೆ ಈ ಸಂದರ್ಭ ನಿಮಗೆ ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ತಂದುಕೊಡುವಂಥದ್ದಿದೆ. ಜೊತೆಗೆ ಈ ದಿನ ಮನೆಯಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ನಿಮಗೆ ಗೌರವ ಆದರಣೆಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಫಲಪ್ರದವಾದಂಥ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭದ ದಿನ, ಸಂತೋಷದ ದಿನ, ಸಂಭ್ರಮದ ದಿನ. ಏಕೆಂದರೆ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಒಳ್ಳೆಯ ಸ್ಥಾನಮಾನವನ್ನು ತರುತ್ತೆ, ಯಶಸ್ಸನ್ನು ತಂದುಕೊಡುತ್ತೆ. ಹಾಗಾಗಿನೇ ಈ ದಿನದ ಆದಾಯ ಕೂಡ ಉತ್ತಮವಾಗುವಂಥದ್ದು. ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ನಿಮ್ಮ ಆಲೋಚನೆಯ ದಾರಿ, ಸ್ನೇಹಿತರ ಪ್ರಭಾವ, ಇದೆರಡನ್ನೂ ಕೂಡ ನೀವು ಜೊತೆಯಾಗಿಯೇ ಸ್ವೀಕರಿಸಬೇಕಾಗತ್ತೆ. ಹಾಗಾಗಿ ನಿಮ್ಮ ಸ್ನೇಹಿತರು ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ, ಅದರಲ್ಲಿ ಬರುವಂಥ ಒಂದು ಧನಾತ್ಮಕವಾದಂಥ ದೃಷ್ಟಿಕೋನಗಳು ಯಾವ್ಯಾವುದು ಅನ್ನುವಂಥದ್ದನ್ನು ಮೊದಲೇ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀರಿ. ಹಾಗಾಗಿ ಈ ದಿನ ಬಂಧು ವರ್ಗದವರನ್ನು ವಿಶೇಷವಾಗಿ ಸ್ವಾಗತಿಸುವಂಥದ್ದು, ಹಾಗೆ
ಈ ದಿನ ಅವರೊಟ್ಟಿಗೆ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಇನ್ನು ಈ ದಿನ ದಳ್ಳಾಳಿಗಳಿಗೆ, ಮಧ್ಯವರ್ತಿದಾರರಿಗೆ ಆದಾಯ ಹೆಚ್ಚಾಗುವಂಥ ಅವಕಾಶಗಳು ಕೂಡ ಇದೆ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ಕಾಲಕ್ಕೆ ತಕ್ಕಂತೆ ನಡೆಯುವಂತಹ ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ತುಂಬ ಆಸಕ್ತಿಯಿಂದ, ವಿಶೇಷತೆಯಿಂದ ಭಾಗವಹಿಸುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಮಾತಿನ ಮೋಡಿಗೆ ಸಿಕ್ಕಾಕೊಳ್ಬೇಡಿ, ದಾಕ್ಷಿಣ್ಯಕ್ಕೆ ಬಲಿಯಾಗಬೇಡಿ. ಅದೊಂದನ್ನು ಈ ದಿನ ಸ್ವಲ್ಪ ಚಾಚು ತಪ್ಪದೆ ಎಚ್ಚರಿಕೆಯಿಂದ ನೋಡಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಅದಕ್ಕಾಗಿಯೇ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಉತ್ತಮವಾದಂಥ ಪ್ರತಿಫಲ ಸಿಕ್ಕಲ್ಲ, ಮನಸ್ಸಿಗೆ ಸಮಾಧಾನ ಇರಲ್ಲ. ಹಾಗೆ ಈ ದಿನ ನಿಮ್ಮ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಮತ್ತೆ ನೀವು ದೇವರ ಮೊರೆ ಹೋಗುವಂಥ ಸಾಧ್ಯತೆ ಇದೆ. ಅಲ್ಲಿ ಯಾರೋ ಗುರುಗಳ, ಹಿರಿಯರ ಒಂದು ಮಾರ್ಗದರ್ಶನ ಸಿಕ್ಕತ್ತೆ. ಅದನ್ನು ಹಿಡಿದು ಈ ದಿನ ಮುಂದೆ ಹೋಗುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಚೆನ್ನಾಗಿದೆ, ಬೆಲೆ ಚೆನ್ನಾಗಿದೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಪರೋಕ್ಷವಾಗಿ ನಿಮಗೆ ಸಹಾಯ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಎಲ್ಲ ಕಡೆಯಿಂದ ಆದಾಯ ಬರೋದರಿಂದ ಬಹಳ ಕಂಫರ್ಟ್ ಝೋನಲ್ಲಿ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಒಂದು ವೈಯಕ್ತಿಕ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬಸ್ಥರ ಬೆಂಬಲ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಪರಿಸ್ಥಿತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡೇ ಒಂದು ನಿರ್ಣಯಕ್ಕೆ ಬರಬೇಕು. ನಿಮ್ಮ ಪ್ರಯತ್ನವನ್ನು ಆ ಒಂದು ನಿಟ್ಟಿನಲ್ಲಿ ಮುಂದುವರಿಸಬೇಕಾಗತ್ತೆ. ಇನ್ನು ಎಲ್ಲ ಸಮಸ್ಯೆಗಳಿಗೂ ಕೂಡ ಹಣ ಒಂದೇ ಪರಿಹಾರ ಅನ್ನುವಂಥದ್ದು ಅಲ್ಲ. ಅದಕ್ಕೆ ಬೇಕಾದಂತಹ ಕೆಲವೊಂದು ಪೂರಕವಾದಂತಹ ಮಾಹಿತಿಗಳನ್ನು ಕೂಡ ನೀವು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನದಿಂದ ಈ ದಿನ ನಿಮ್ಮ ಜೀವನವನ್ನು ಬೇಕಾದ ರೂಪದಲ್ಲಿ ನೀವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಆತ್ಮತೃಪ್ತಿಯ ಜೊತೆಗೆ ಆತ್ಮವಿಶ್ವಾಸ ಮೂಡಬೇಕು ಅಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕೆಲಸಗಳು ಸುಗಮವಾಗಿ ಆರಂಭ ಆಗುವಂತಹ ಸಂದರ್ಭದಲ್ಲಿ ಬೇರೆಯವರಿಗೆ ಗೊತ್ತಾಗದಂತೆ ನೀವು ಆ ಒಂದು ವಿಚಾರವನ್ನು ಫಾಲೋ ಅಪ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವೊಬ್ಬರೇ ಕಾರಣ ಅಲ್ಲ, ಅದಕ್ಕೆ ಬೇರೆ ಬೇರೆ ವ್ಯಕ್ತಿಗಳು, ಬೇರೆ ಬೇರೆ ಸನ್ನಿವೇಶಗಳು ಕಾರಣ ಆಗ್ಬೋದು. ಅದನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವಿಶೇಷವಾದಂಥ ದಿನ, ಶುಭ ಫಲಗಳು ಸಿಕ್ಕುವಂಥ ದಿನ, ಅದರಲ್ಲೂ ವೃತ್ತಿಪರ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುವಂಥ ದಿನ. ಹಾಗೆ ಈ ದಿನದ ನಿರ್ಧಾರಗಳನ್ನು ತುಂಬ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಅನುಭವ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೊಸತನವನ್ನು ತರುತ್ತೆ. ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಈ ದಿನ ನಿಮಗೆ ತುಂಬ ಸಕ್ಸಸ್ ಇದೆ, ಸಕ್ಸಸ್ ರೇಟ್ ಚೆನ್ನಾಗಿದೆ. ಜೊತೆಗೆ ಆಸ್ತಿ ಖರೀದಿಯ ಬಗ್ಗೆ ನಿಮಗೆ ಬೇಕಾದಂತಹ ಕೆಲವೊಂದು ನೆರವುಗಳು, ಅದರಲ್ಲೂ ಹಣಕಾಸಿನ ನೆರವು ಈ ದಿನ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಆಶಾಭಾವನೆ ಮೂಡುವಂಥದ್ದು, ಪ್ರಯತ್ನ ಸಫಲವಾಗುವಂಥ ಎಲ್ಲ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ಇನ್ನು ಈ ದಿನ ಸಾಂಸ್ಕೃತಿಕ ರಂಗದಲ್ಲಿರುವಂಥವ್ರಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ದಿನ, ನಿಮ್ಮ ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಸಿಕ್ಕುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ರಾಜಕಾರಣಿಗಳು ನಿಮ್ಮ ಮಾತಿನ ಬಗ್ಗೆ, ನೀವು ಕೊಡುವಂಥ ಭರವಸೆಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ನಿಮ್ಮ ಇತಿಮಿತಿ ಒಳಗೆ ಮಾಡಬೇಕು, ಒಂದು ಚೌಕಟ್ಟಿನೊಳಗೆ ಮಾಡಬೇಕಾಗತ್ತೆ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನ ಸ್ನೇಹಿತರನ್ನು ಕೆಲವು ವಿಚಾರಗಳಿಗೆ ನೀವು ಕಾಯಿಸುವಂಥದ್ದಾಗಲಿ, ಕೆಲವು ವಿಚಾರಗಳಲ್ಲಿ ಅವರನ್ನು ಮರೆಮಾಚುವಂಥದ್ದನ್ನಾಗಲಿ ಮಾಡಬೇಡಿ. ಆದಷ್ಟು ಅವರ ನೆರವಿಗೆ ಬೇಗ ಧಾವಿಸುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಸ್ಪರ್ಧೆ, ಸ್ವಲ್ಪ ಪೈಪೋಟಿ ಇರುವಂಥ ಸಾಧ್ಯತೆ ಇದೆ. ಅದನ್ನು ಎದುರಿಸುವಂಥದ್ದು ಕೂಡ ನಿಮ್ಮಲ್ಲಿದೆ. ಅದಕ್ಕೆ ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ನಿಮಗೆ ಸಹಾಯಕ್ಕೆ ಬರುತ್ತೆ. ಇನ್ನು
ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಯಾವುದೇ ರೀತಿಯ ಪ್ರತಿಫಲ ಬಂದರೂ ಕೂಡ ಚಿಂತೆ ಮಾಡಬೇಡಿ. ಏಕೆಂದರೆ ಆ ಪ್ರತಿಫಲ ತಾತ್ಕಾಲಿಕವಾಗಿರುವಂಥದ್ದು. ಅದನ್ನು ಆದಷ್ಟು ನೀವು ಸೂಕ್ತವಾದ ಸಮಯದಲ್ಲಿ ಬದಲಾವಣೆ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶಗಳು ಇರುತ್ತೆ. ಹಾಗಾಗಿನೇ ಈ ಬದಲಾವಣೆ ಜಗತ್ತಿನ ನಿಯಮ. ಗಚ್ಚತಿ ಇತಿ ಜಗತ್ತಂತ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಬದಲಾವಣೆ ಆಗುವಂಥ ಸನ್ನಿವೇಶಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ, ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೂ ಕೂಡ ಈ ದಿನ ಶುಭ ಫಲಗಳಿರುವಂಥ ದಿನ. ಅಪಾರವಾದಂಥ ಯಶಸ್ಸನ್ನು ಪಡ್ಕೊಳ್ಳುವಂಥ ನಿಮ್ಮ ಪ್ರಯತ್ನ ಫಲವಾಗುತ್ತೆ. ಹಾಗಾಗಿ ಈ ದಿನ ಅನಿರೀಕ್ಷಿತವಾದಂಥ ಬದಲಾವಣೆಗಳು ಕೂಡ ನೀವು ಕಾಣುವಂಥ ಸಾಧ್ಯತೆ ಇದೆ. ಅದರಲ್ಲೂ ಕೆಲವೊಂದು ನಿಮ್ಮ ಸ್ವಪ್ರಯತ್ನದಿಂದ ಆಗಿರುವಂಥ ಬದಲಾವಣೆಗಳು, ಕೆಲವೊಂದು ತಾನೇ ತಾನಾಗಿ ಈ ಒಂದು ಕಾಲಮಾನಕ್ಕೆ ಅನುಗುಣವಾಗಿ ಪಕ್ವವಾಗಿರುವಂಥ ಬದಲಾವಣೆಗಳು. ಒಟ್ಟಾರೆ ಬದಲಾವಣೆ ಯಾವುದೇ ರೀತಿಯಲ್ಲಿದ್ದರೂ ಕೂಡ ನಿಮಗೆ ಅನುಕೂಲವನ್ನು ತರುತ್ತೆ. ಇನ್ನು ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ವಿಶೇಷವಾಗಿ ನೀವು ಗಮನಾರ್ಹವಾದಂಥ ಒಂದು ಸಾಧನೆಯನ್ನು ಮಾಡ್ತೀರಿ. ನೀವು ಕಾರ್ಯಕ್ಕೆ ಇಳಿಯುವಂಥದ್ದು, ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಹಿರಿಯರ ಕೃಪೆಯಿಂದ, ಭಗವಂತನ ಅನುಗ್ರಹದಿಂದ ಉತ್ತಮವಾದಂಥ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಅದನ್ನು ನಿರಾಯಾಸವಾಗಿ ಪೂರ್ಣಗೊಳಿಸುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಕೆಲಸದಲ್ಲಿ ಅಷ್ಟೊಂದು ಒತ್ತಡ, ಅಷ್ಟೊಂದು ಸ್ಟ್ರೈನ್ ಅನ್ನುವಂಥದ್ದು ಈ ದಿನ ಆಗಲ್ಲ. ಏಕೆಂದರೆ ಪರಿಸ್ಥಿತಿ ಹೇಗೆ ಬರುತ್ತೋ ಹಾಗೆ ಅದನ್ನು ಸ್ವೀಕರಿಸುವಂಥ ಒಂದು ದೊಡ್ಡ ಗುಣ ನಿಮ್ಮಲ್ಲಿರುತ್ತೆ. ಇದರಿಂದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥ ಸಂದರ್ಭಗಳು ಈ ದಿನದಲ್ಲಿರೋದರಿಂದ ಕೆಲಸ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮಾಡುವಂಥ ಉತ್ಸಾಹ ಕೂಡ ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ವ್ಯವಹಾರಗಳಲ್ಲಿ 3ನೇ ವ್ಯಕ್ತಿಯಿಂದ ನಿಮಗೆ ಸಹಾಯ ಸಿಕ್ಕುವಂಥದ್ದು ಇದೆ. ಹಣಕಾಸಿನ ವಿಚಾರ, ಕಟ್ಟುನಿಟ್ಟಿನ ಅಭ್ಯಾಸವನ್ನು ರೂಢಿಸ್ಕೊಂಡ್ರೆ ಮಾತ್ರ ನಾಳೆಗಾಗಿ ಸ್ವಲ್ಪ ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಏನೇ ಮಾಡಿ ಲೆಕ್ಕಾಚಾರದಲ್ಲೇ ಮಾಡಿ. ಇನ್ನು ಈ ದಿನ ನಿಮ್ಮ ತಂದೆ ತಾಯಿಯರಿಂದ ಕೂಡ ಸಾಕಷ್ಟು ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಹೊಸಬರಿಗೆ, ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡುವಂಥವ್ರಿಗೆ, ದೂರದ ಊರಿಗೆ ಪ್ರಯಾಣ ಮಾಡಿ ಅಲ್ಲಿ ನಿಮ್ಮ ಓದು, ವ್ಯಾಸಂಗ, ಉದ್ಯೋಗ ಇತ್ಯಾದಿಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನದಲ್ಲಿರುವಂಥವ್ರಿಗೆ ಬಹಳ ಒಳ್ಳೆಯ ದಿನ. ಅಮ್ಮನವರ ಆಶೀರ್ವಾದ ಇದೆ, ತಾಯಿಯ ಆಶೀರ್ವಾದ ಇದೆ. ಇದರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮಗೆ ತುಂಬ ಆಶ್ಚರ್ಯಗಳೇ ತುಂಬಿರುವಂಥದ್ದು. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ಏನೋ ಒಂದು ಹೊಸತನ ನಿಮಗೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಈ ದಿನ ಬದಲಾವಣೆ ಬೇಕು ಅಂತ ಹೇಳಿ ಬಯಸುವಂಥವ್ರಿಗೆ ಬದಲಾವಣೆಗಳು ನಿಮ್ಮ ನಿರೀಕ್ಷಿತ ಮಟ್ಟಕ್ಕೆ ಸಿಕ್ಕಲ್ಲ. ಹಾಗಾಗಿನೇ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ಕಾರ್ಯನಿರ್ವಹಣೆಯತ್ತ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತಾಳ್ಮೆಯಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ವೃತ್ತಿಪರವಾಗಿ ಕೆಲವೊಂದು ಯಶಸ್ಸನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ನಿಮ್ಮ ಒಂದು ವಿಚಾರಧಾರೆಗಳಿರ್ಬೋದು, ಹಣಕಾಸಿನ ನಿರ್ಣಯಗಳಿರ್ಬೋದು, ಇದು ನಿಮ್ಮ ಮೇಲಧಿಕಾರಿಗಳನ್ನು ಕೂಡ ಸಂತೋಷಗೊಳಿಸುತ್ತೆ. ಹಾಗಾಗಿ ಕೈಗೊಂಡಂಥ ಕಾರ್ಯಗಳು ನಿರಾಯಾಸವಾಗಿ ಪೂರ್ಣಗೊಳ್ಳುವಂಥ ಸಾಧ್ಯತೆ ತುಂಬ ಇರೋದ್ರಿಂದಲೇ ಈ ದಿನ ನೀವು ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನು ನೀವು ನಿವೇದನೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಮನೆಯ ಕೆಲಸ ಇರ್ಬೋದು, ಅಥವಾ ಉದ್ಯೋಗ ಕ್ಷೇತ್ರದಲ್ಲಿರ್ಬೋದು, ಸ್ವಂತ ವ್ಯಾಪಾರದಲ್ಲಿರ್ಬೋದು, ಯಾವುದೇ ರೀತಿಯಲ್ಲಿ ಬದಲಾವಣೆ ಬೇಕು ಅಂತ ಹೇಳಿ ಬಯಸ್ತಾ ಇದ್ದರೆ ಅದರ ಕಡೆ ಸ್ವಲ್ಪ ಗಮನ ಕೊಟ್ಟು ಈ ದಿನ ವಿಶೇಷವಾಗಿ ಮುಂದುವರಿಯಿರಿ, ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಇನ್ನು ಸ್ಥಿರಾಸ್ತಿಯ ವಿವಾದಗಳನ್ನು ಈ ದಿನ ಮುಟ್ಲಿಕ್ಕೆ ಹೋಗಬೇಡಿ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದು ಬೇಗ ನಿಮಗೆ ಬಗೆಹರಿಯಲ್ಲ. ಹಾಗಾಗಿ ಈ ದಿನ ನಿಂತ ನೀರಿನಂತೆ ಕೆಲವೊಂದು ವಿಚಾರಗಳು ಅಲ್ಲೇ ಇರುತ್ತೆ. ನಾಳೆಗೆ ಅದನ್ನು ಮರುಚಾಲನೆಗೆ ಒಳಪಡಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಕ್ತಿಯಿಂದ ಈ ದಿನ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಈ ದಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಸ್ವಂತ ವ್ಯವಹಾರದಲ್ಲಿ ಸ್ವಲ್ಪ ಗೋಜಲು ಇರುತ್ತೆ, ಸ್ವಲ್ಪ ಸಮಸ್ಯೆಗಳು ಇರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಒಂದರ ಹಿಂದೆ ಒಂದು ಈ ಪುಟ್ಟ ಪುಟ್ಟ ಸಮಸ್ಯೆಗಳ ಸರಣಿಯೇ ನಿಮ್ಮ ಮುಂದೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಮಧ್ಯಮ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತ ವ್ಯವಹಾರದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಆಸಕ್ತಿಯನ್ನು ಇಟ್ಕೊಂಡು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ವ್ಯವಹಾರದಲ್ಲಿ ಅಥವಾ ಲೇವಾದೇವಿ ವ್ಯವಹಾರದಲ್ಲಿ ಮೂರನೇ ವ್ಯಕ್ತಿಯಿಂದ ನಿಮಗೆ ಸ್ವಲ್ಪ ಎಡವಟ್ಟಾಗುವಂಥದ್ದು ಇದೆ, ಸ್ವಲ್ಪ ತೊಂದರೆಗಳಾಗುವಂಥದ್ದು ಮೂರನೇ ವ್ಯಕ್ತಿಯಿಂದಲೇ. ಹಾಗಾಗಿ ಆದಷ್ಟು ಅಂಥ ಒಂದು ಸಂಬಂಧವನ್ನು ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ನಿಮ್ಮ ಸ್ವಂತ ವ್ಯಾಪಾರದಲ್ಲೂ ಕೂಡ ಆದಾಯ ನಿಮ್ಮ ನಿರೀಕ್ಷೆಯಂತೆ ಇರಲ್ಲ. ಹಾಗಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಎಲ್ಲವನ್ನು ಕೂಡ ನೀವು ಸ್ವೀಕಾರ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಯಾರನ್ನು ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಹಾಗೆ ಸಮಾಜದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥದ್ದಿದೆಯಲ್ಲ, ಅಲ್ಲೂ ಕೂಡ ವ್ಯವಹಾರಗಳನ್ನು ಈ ದಿನ ಆರಂಭ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಮನೆ ನಿರ್ಮಾಣದ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದಷ್ಟೇ ಸಿಕ್ಕತ್ತೆ. ಹೆಚ್ಚುವರಿಯಾಗಿ ಯಾವುದನ್ನು ಕೂಡ ನೀವು ನಿರೀಕ್ಷೆ ಮಾಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ವಿಷ್ಣು ಭಗವಾನರನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.